ಮುಚ್ಚಿದ ಲಕೋಟೆಯಲ್ಲಿ ಆ ಡೈರಿಯನ್ನ ಕೂಡ ಸಬ್ಮಿಟ್ ಮಾಡಿದ್ದಾರೆ. ಮೊನ್ನೆ ತಾನೇ ಹೇಳ್ತಾ ಇದ್ರು ಆರೋಪಿಗಳ ಪರವಾಗಿರುವಂತಹ ವಕೀಲರು, ಇದರಲ್ಲಿ ಪವಿತ್ರ ಗೌಡ ಅವರ ಪಾತ್ರ ಇಲ್ಲ, ದರ್ಶನ್ ಅವರ ಪಾತ್ರ ಇಲ್ಲ, ಜಸ್ಟ್ ಆರೋಪ ಅಷ್ಟೇ ಅಂತ ಹೇಳಿ ಈಗ ಇಲ್ಲೂ ಕೂಡ ಅದೇ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ನನ್ನ ಕಕ್ಷಿದಾರರು ಯಾವುದೇ ತಪ್ಪುಗಳನ್ನ ಮಾಡಿಲ್ಲ, ಜಸ್ಟ್ ಆರೋಪವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ವಾದವನ್ನ ಮಂಡಿಸಲಾಗ್ತಾ ಇದೆ. ಹಾಗಿದ್ರೆ ಹಣದ ಮೂಲ ಯಾವುದು? ಈ ಹಣ ಯಾರಿಗೆ ಸೇರಿದ್ದು? ಅಥವಾ ಈ ಆರೋಪಿಗಳಿಗೆ ಆ ಹಣವನ್ನ ಯಾರು ಕೊಟ್ಟಿದ್ದು? ಯಾವ ರೀತಿಯಾಗಿ ಹಣವನ್ನ ಟ್ರಾನ್ಸಾಕ್ಷನ್ ಮಾಡಲಾಗಿದೆ? ಯಾರ ಅಕೌಂಟ್ ಮೂಲಕ ಟ್ರಾನ್ಸಾಕ್ಷನ್ ಮಾಡಲಾಗಿದೆ? ಅಥವಾ ಡೀಲ್ ಆದ್ಮೇಲೆ ಹಣವನ್ನ ಕೊಟ್ಟಿದ್ದಾರ? ಅಥವಾ ಡೀಲ್ ಆಗೋಕ್ಕೂ ಮುನ್ನವೇ ಹಣವನ್ನ ಕೊಟ್ಟಿದ್ದಾರ? ಅಥವಾ ಕ್ಯಾಶ್ ರೂಪದಲ್ಲಿ ಕೊಟ್ಟಿದ್ದಾರ? ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಇನ್ನೂ ಕೂಡ ಅದಕ್ಕೆ ಕ್ಲಾರಿಟಿ ಸಿಕ್ಕಿಲ್ಲ ಪೊಲೀಸರಿಗೆ. ಸೊ ಅದಕ್ಕೋಸ್ಕರನೇ ಈಗ ಕೋರ್ಟ್ ಒಳಭಾಗದಲ್ಲಿ ವಾದ ಮಾಡ್ತಿದ್ದಾರೆ. ಇನ್ನೂ 9 ದಿನಗಳ ಕಾಲ ಕಸ್ಟಡಿಗೆ ನೀಡಬೇಕು ಅಂತ ಹೇಳಿ. ನೆನೆ ತಾನೇ ಜಗದೀಶ್ ಹಾಗೆ ಅನುಕುಮಾರ್ ಅವರನ್ನ ಬಂಧಿಸಲಾಗಿತ್ತು. ಅವರನ್ನ ಇನ್ನೂ ಕೂಡ ಸ್ಟಿಲ್ ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ. ಅದಕ್ಕೋಸ್ಕರನೇ ಈಗ ಪೊಲೀಸರು 9 ದಿನಗಳ ಕಾಲ ಕಸ್ಟಡಿಗೆ ನೀಡಿ ಅಂತ ಹೇಳ್ತಿದ್ದಾರೆ. ಬಟ್ ಆರೋಪಿಗಳ ಪರವಾಗಿರುವಂತಹ ವಕೀಲರು ಆಕ್ಷೇಪ ವ್ಯಕ್ತಪಡಿಸ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನೀವು 9 ದಿನಗಳ ಕಾಲ ಕಸ್ಟಡಿಗೆ ಕೊಡಬೇಡಿ ನನ್ನ ಕಕ್ಷಿದಾರರನ್ನ, ಅಥವಾ ಅವರು ಯಾವುದೇ ತಪ್ಪುಗಳನ್ನ ಮಾಡಿಲ್ಲ, ಅಥವಾ ಜಸ್ಟ್ ಆರೋಪಗಳನ್ನ ಮಾತ್ರ ಎದುರಿಸ್ತಿದ್ದಾರೆ ಅಂತ ಹೇಳಿ ವಾದವನ್ನ ಕೂಡ ಮಂಡನೆ ಮಾಡ್ತಿದ್ದಾರೆ. ಸೊ ಇವಾಗ ಮೊನ್ನೆ ಆರೋಪಿಗಳ ಪರವಾಗಿರುವಂತಹ ವಕೀಲರು ಹೇಳ್ತಾ ಇದ್ರು, ಜಸ್ಟ್ ಆರೋಪ ಅಷ್ಟೇ, ಇದು ಸಾಬೀತಾಗಿಲ್ಲ, ಅವರು ನಿರಪರಾಧಿ ಅಂತ ಹೇಳಿ ಹೊರಗೆ ಬರ್ತಾರೆ. ಸೊ ಎಲ್ಲರೂ ಕೂಡ ಅಫ್ಕೋರ್ಸ್ ಅದನ್ನೇ ಆಶಿಸ್ತಾ ಇರೋದು, ಅವರು ನಿರಪರಾಧಿ ಅಂತ ಹೇಳಿ ಹೊರಗೆ ಬರಲಿ ಅಂತ ಹೇಳಿ. ಬಟ್ ಇವಾಗ ಎಲ್ಲ ಸಾಕ್ಷಿಗಳು ಇವರ ವಿರುದ್ಧವಾಗೇ ಇರೋದ್ರಿಂದ ಸೊ ಅಷ್ಟು ಈಸಿಯಾಗಿ ಹೊರಗೆ ಬರುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆವರಣದಲ್ಲಿ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಏನ್ ನಡೀತಾ ಇದೆ ಅಂತಂದ್ರೆ, ಆರೋಪಿ ಮಹಿಳೆ ತುಂಬಾ ನೋವಲ್ಲಿದ್ದಾರಂತೆ. ದರ್ಶನ್ A2 ಅನ್ನೋದು ಸರಿ ಅಲ್ಲ ಅಂತ ಹೇಳಿ ಆರೋಪಿಗಳ ಪರವಾಗಿ ವಕೀಲರು ವಾದವನ್ನ ಮಂಡನೆ ಮಾಡ್ತಿದ್ದಾರೆ, ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಪಾಪ ಮಹಿಳೆ ಈಗಾಗಲೇ ತುಂಬಾ ನೊಂದು ಬಿಟ್ಟಿದ್ದಾರೆ. ಅವ್ರಿಗೆ ಇನ್ನೂ ಎಷ್ಟು ಅಂತ ನೋವು ಕೊಡ್ತೀರಾ ನೀವು? ಸೊ ಅವರನ್ನ ನೀವು ಇನ್ನೊಂದಷ್ಟು ದಿನಗಳ ಕಾಲ ಕಸ್ಟಡಿಗೆ ನೀಡಬಾರ್ದು ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸ್ತಿದ್ದಾರೆ. ಈಗ A1 ಪವಿತ್ರ ಗೌಡ ಆದ್ರೆ A2 ದರ್ಶನ್ ಅವರನ್ನ ನೀವು A2 ಅಂತ ಯಾವ ರೀತಿಯಾಗಿ ಪರಿಗಣನೆ ಮಾಡ್ತಿದ್ದೀರಾ? ಇದು ಹೇಳ್ತಾ ಇರೋದು ತಪ್ಪು. ಅವ್ರು ಏನೂ ತಪ್ಪು ಮಾಡೇ ಇಲ್ಲ, ಅವರ ಪಾತ್ರ ಇದರಲ್ಲಿ ಇಲ್ಲ. ಸುಮ್ಮನೆ ಅವರ ಹೆಸರನ್ನ ಇದರಲ್ಲಿ ತಂದು ಹಾಕಿದ್ದಾರೆ. ಬಟ್ ಅದಕ್ಕೆ ವಿರುದ್ಧವಾಗಿ CC ಕ್ಯಾಮ್ರಾಗಳಿರುವಂಥದ್ದು, ಆಮೇಲೆ ಮೊಬೈಲ್ನಲ್ಲಿ ಇರುವಂತಹ ಸಾಕ್ಷಿಗಳು ಅಥವಾ ದುಡ್ಡು ಕೊಟ್ಟಿರುವಂತಹ ಸಾಕ್ಷಿಗಳು, ಇವೆಲ್ಲ ಕೂಡ ಸಾಬೀತಾಗಬೇಕಲ್ಲ ಅವ್ರು ನಿರಪರಾಧಿ ಅಂತ ಹೇಳೋದಕ್ಕೆ. ಅದಕ್ಕೂ ಕೂಡ ಆರೋಪಿಗಳ ಪರವಾಗಿರುವಂತಹ ವಕೀಲರು ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕಲ್ಲ. ಈಗ ಯಾವ ರೀತಿಯಾಗಿ ದರ್ಶನ್ A2 ಅಲ್ಲ ಅಂತ ಹೇಳ್ತಿದ್ದಾರೆ, ಅವ್ರು A2 ಅಲ್ಲ ಅಂತ ಹೇಳೋದಕ್ಕೂ ಕೂಡ ಈಗ ವಕೀಲರು ದಾಖಲೆಗಳನ್ನು ಮಂಡನೆ ಮಾಡಬೇಕಲ್ವಾ? ಯಾಕಂದ್ರೆ ಪ್ರತಿಯೊಂದು ಸಾಕ್ಷಿಗಳು ಕೂಡ ಇವರ ವಿರುದ್ಧವಾಗೇ ಇರುವಂಥದ್ದು, ಯಾವುದೂ ಕೂಡ ಇವರ ಪರವಾಗಿ ಇರುವಂಥದ್ದಲ್ಲ. ಯಾಕಂದ್ರೆ ದರ್ಶನ್ ಅವರಲ್ಲಿ ಇರಲಿಲ್ಲ ಅಂತ ಹೇಳೋದಕ್ಕೆ ಅಲ್ಲಿ CCTV ಕ್ಯಾಮ್ರಾದಲ್ಲಿ ಸೆರೆ ಹಾಕಿದೆ. ಇವರ ಒಂದು ಜೀಪು ಅಥವಾ ಇವರಿಗೆ ಸಂಬಂಧಪಟ್ಟಂತಹ ಜೀಪಲ್ಲಿ ರೇಣುಕಾಸ್ವಾಮಿ ಅವರನ್ನ ಕಿಡ್ನಾಪ್ ಮಾಡಿದ್ರು ಅನ್ನುವಂತಹ CCTV ದೃಶ್ಯಾವಳಿಗಳು ಕೂಡ ಸಿಕ್ಕಿದೆ. ಅದಾದ ಮೇಲೆ ಇವಾಗ ಆರೋಪಿಗಳೇ ಒಪ್ಕೊಂಡಿದ್ದಾರೆ, ನಾವೆಲ್ಲರೂ ಕೂಡ ಸೇರಿ ಆತನ ಮೇಲೆ ಹಲ್ಲೆ ಮಾಡಿದ್ವಿ ಅಂತ ಹೇಳಿ. ಒಬ್ಬೊಬ್ರು ಒಂದೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಗಳೇ ಇವಾಗ ಈ ಪ್ರಕರಣದಲ್ಲಿ ಇಷ್ಟೊಂದು ತಿರುವನ್ನ ಪಡೆದುಕೊಳ್ತಾ ಇರುವಂಥದ್ದು.
ಇಲ್ಲಿ ಯಾವುದು ಕೂಡ ನಿರ್ಲಕ್ಷ್ಯ ಮಾಡುವಂತಹ ಪ್ರಶ್ನೆಯೇ ಬರೋದಿಲ್ಲ. ಬಟ್ ಇನ್ನೂ ಒಂದಷ್ಟು ಸಮಯಗಳು ತೆಗೆದುಕೊಳ್ಳುತ್ತೆ. ಈಗ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಗ್ತಾ ಇದೆ. ನ್ಯಾಯಮೂರ್ತಿಗಳು ವಾದ ಪ್ರತಿವಾದವನ್ನ ಆಲಿಸಿದ ತಕ್ಷಣಕ್ಕೆ ಕೂಡ ತೀರ್ಪನ್ನು ಕಾಯ್ದಿರಿಸೋದಿಲ್ಲ. ಒಂದಷ್ಟು ಸಮಯ ತೆಗೆದುಕೊಳ್ತಾರೆ. ಅವರು ಕೂಡ ಕೂಲಂಕುಷವಾಗಿ ಆ ಒಂದು ಮಾಹಿತಿಗಳನ್ನು ನೋಡಬೇಕಾಗುತ್ತೆ, ಪರಿಶೀಲನೆ ಮಾಡಬೇಕಾಗುತ್ತೆ. ಅದಾದ ಬಳಿಕವೇ ಅವರು ಕೂಡ ತೀರ್ಪನ್ನು ಕಾಯ್ದಿರಿಸ್ತಾರೆ. ಪೊಲೀಸರಿಂದ ಎಲೆಕ್ಟ್ರಿಕ್ ಶಾಕ್ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಕೊಟ್ಟಿದ್ದಾರೆ. A5 ನಂದೀಶ್, A13 ದೀಪಕ್ಗೆ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಈಗ ಆರೋಪಿ ಪರವಾಗಿ ವಕೀಲ ಅನಿಲ್ ಬಾಬು ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಸೊ ಇವ್ರು ಹೋಗಿ ನೇರವಾಗಿ ನೋಡಿದ್ರೇನೋ, ಸೊ ಆ ಒಂದು ನಿಟ್ಟಿನಲ್ಲಿ ಈಗ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಪೊಲೀಸರು ಅವರಿಗೆ ಶಾಕ್ ಕೊಟ್ಟಿದ್ದಾರಂತೆ, ಎಲೆಕ್ಟ್ರಿಕ್ ಶಾಕ್. ನಂದೀಶ್ ಅನ್ನುವಾತನಿಗೆ, ದೀಪಕ್ ಅನ್ನುವಾತನಿಗೆ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಆರೋಪಿ ಪರ ವಕೀಲ ಅನಿಲ್ ಬಾಬು ವಾದ ಮಂಡಿಸ್ತಿದ್ದಾರೆ. ಸೊ ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಪೊಲೀಸ್ ಕಸ್ಟಡಿಗೆ ಕೊಡಬೇಡಿ. ಹಾಗಿದ್ರೆ ಏನು ಮಾಡಬೇಕು ಅವರನ್ನ? ಈಗ ಆಕ್ಷೇಪ ವ್ಯಕ್ತಪಡಿಸ್ತಿದ್ದಾರಲ್ಲ, ಹಾಗಿದ್ರೆ ರೇಣುಕಾ ಸ್ವಾಮಿ ಅವರ ಪ್ರಕರಣವನ್ನ ಇಲ್ಲಿ ಬಿಡೋಕ್ಕಾಗುತ್ತಾ? ಸೊ ಅದನ್ನು ಕೂಡ ಕೂಲಂಕುಷವಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಜಸ್ಟ್ ಆರೋಪನೂ ಆಗಿರಬಹುದು. ಅನಿಲ್ ಬಾಬು ಅವರು ಕೂಡ ವಾದ ಮಾಡಬೇಕು ಅಂತ ಹೇಳಿ ಆರೋಪವನ್ನ ಮಾಡ್ತಿರ್ಬಹುದು, ಯಾರಿಗೂ ಗೊತ್ತು. ಬಟ್ ನಮಗೂ ಕೂಡ ಗೊತ್ತಿಲ್ಲ. ಬಟ್ ಈಗ ಅವ್ರು ಹೇಳ್ತಾ ಇರೋದು ನಂದೀಶ್ ಅನ್ನುವಾತನಿಗೆ, ದೀಪಕ್ ಅನ್ನುವಾತನಿಗೆ ಪೊಲೀಸರು ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಾರೆ ಅಂತ. ಮೇ ಬಿ ಕೊಟ್ಟ ಆದ್ಮೇಲೆ ಅವರು ನಿಜವನ್ನ ಹೇಳಿರಬಹುದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.